ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಒಂದು ಹೆಲ್ತಿ ಡ್ರಿಂಕ್ ನ ತೋರಿಸ್ತಾ ಇದ್ದೀನಿ. ನಾವು ದಿನಾಲು ಸಾಯಂಕಾಲ ಮತ್ತೆ ಬೆಳಿಗ್ಗೆ ಕಾಫಿ ಟೀನ ಕುಡಿತಾ ಇರ್ತೀವಿ. ಅದರ ಬದಲಾಗಿ ಒಮ್ಮೆ ಈ ಹೆಲ್ತಿ ಡ್ರಿಂಕ್ ನ ಟ್ರೈ ಮಾಡಿ. ಇದರಿಂದ ಎಷ್ಟೆಲ್ಲ ಉಪಯೋಗ ಇದಾವೆ ಅಂತಂದ್ರೆ ತೂಕ ಇಳಿಸೋಕೆ, ರಕ್ತದೊತ್ತಡ ಕಡಿಮೆ ಮಾಡೋದಕ್ಕೆ ಮತ್ತೆ ಜೀರ್ಣಕ್ರಿಯೆಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಮೇನ್ ಆಗಿ ಮೂಳೆಗಳು ಗಟ್ಟಿ ಆಗೋದಕ್ಕೆ ತುಂಬಾನೇ ಯೂಸ್ ಆಗುತ್ತೆ. ಕಂಪಲ್ಸರಿ ಆಗಿ ವಾರಕ್ಕೆ 3-4 ಸಲ ಆದ್ರೂ ಈ ಒಂದು ಡ್ರಿಂಕ್ ನ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಏನಂತ. ಮೊದಲನೇದಾಗಿ ನಾನು ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಪೂರ್ತಿಯಾಗಿ ಅರ್ಧ ಲೀಟರ್ ಗಟ್ಟಿ ಹಾಲಾದ್ರೂ ತಗೊಳ್ಳಿ, ಇಲ್ಲ ನೀರ್ ಮಿಕ್ಸ್ ಮಾಡಿರುವಂತ ಹಾಲಾದ್ರೂ ತಗೊಳ್ಳಿ. ಹಾಲನ್ನ ಕುದಿಯೋಕೆ ಬಿಡ್ತೀನಿ. ನಂತರ ಒಂದು ಪಾನಲ್ಲಿ 1 ಕಪ್ ಅಷ್ಟು ಫೂಲ್ ಮಖಾನ ತಗೊಂಡಿದ್ದೀನಿ. ಫೂಲ್ ಮಖಾನ ಅಂದ್ರೆ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ, ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಫೂಲ್ ಮಖಾನ ಅಂತಂದ್ರೆ ತಾವರೆ ಹೂವಿನ ಬೀಜಗಳು ಅಥವಾ ಕಮಲದ ಬೀಜಗಳು ಅಂತ ಕರೀತಾರೆ. ಫೂಲ್ ಮಖಾನದಲ್ಲಿ ಮೇನ್ ಆಗಿ ಪ್ರೋಟೀನು, ಫೈಬರ್, ಮೆಗ್ನೀಷಿಯಂ ಜಾಸ್ತಿ ಇರುತ್ತೆ. ಹಾಗಾಗಿ ಡಯಟ್ ಮಾಡೋರಿಗೆ, ರಕ್ತಹೀನತೆ ಕಡಿಮೆ ಆದಾಗ, ಮೊಣಕಾಲು ನೋವು ಮತ್ತು ಬೆನ್ನು ನೋವು ಅಂತ ಟೈಮಲ್ಲಿ ಈ ಫೂಲ್ ಮಖಾನನ ವಾರದಲ್ಲಿ 3-4 ಸಲ ಒಮ್ಮೆ ತಿನ್ನೋಕೆ ಟ್ರೈ ಮಾಡಿ. ಈ ರೀತಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮ್ ಅಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಬಿಸಿ ಆಗುತ್ತೆ. ಅವಾಗ ಒಂದು ಪ್ಲೇಟಲ್ಲಿ ಹಾಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡೋಣ. ಇವಾಗ ಎಲ್ಲವನ್ನು ಪ್ಲೇಟಲ್ಲಿ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಫೂಲ್ ಮಖಾನ ಡ್ರೈ ರೋಸ್ಟ್ ಮಾಡೋಷ್ಟ್ರೊಳಗೆ ಹಾಲು ಕೂಡ ಚೆನ್ನಾಗಿ ಕುದ್ದಿದೆ ನೋಡಿ. ಒಂದು ಕುದಿ ಬಂದಿದೆ ಅನ್ನೋ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ನಂತರ ಒಂದು ಬೌಲಲ್ಲಿ ನಾನು ಖರ್ಜೂರ ತಗೊಂಡಿದ್ದೀನಿ. ಒಂದ್ ವೇಳೆ ನಿಮಗೆ ಖರ್ಜೂರ ಇಷ್ಟ ಇಲ್ಲ ಅಂದ್ರೆ ಬೆಲ್ಲ ಕೂಡ ಹಾಕೋಬಹುದು, ಇಲ್ಲ ಸಕ್ಕರೆ ಕೂಡ ಹಾಕೋಬಹುದು, ಇಲ್ಲಾಂದ್ರೆ ಕಲ್ ಸಕ್ಕರೆ ಬರುತ್ತಲ್ಲ ಅದನ್ನು ಕೂಡ ಹಾಕೋಬಹುದು. ಬಟ್ ಡೇಟ್ಸ್ ಆದ್ರೆ ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರುತ್ತೆ ಅಂತ ಒಂದು 5-6 ಬೀಜ ತೆಗ್ದಿರುವಂತ ಖರ್ಜೂರನ ತಗೊಂಡಿದ್ದೀನಿ. ಇಷ್ಟನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಇದೇ ಖರ್ಜೂರಿಗೆ ನಾನು ಒಂದು 5-6 ಗೋಡಂಬಿನ ಹಾಕ್ತಾ ಇದ್ದೀನಿ. ನಂತರ ಖರ್ಜೂರ ಗೋಡಂಬಿ ಮುಳುಗೋವರೆಗೂ ಬಿಸಿ ಬಿಸಿ ಆಗಿರುವಂತ ಹಾಲನ್ನ ಹಾಕೊಂಡು ಒಂದು 5-10 ನಿಮಿಷ ನೆನೆಯಕ್ಕೆ ಬಿಡೋಣ. ನಂತರ 1 ಟೀ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ನ ಸಣ್ಣ ಬೌಲಲ್ಲಿ ಹಾಕಿ ನೀರನ್ನ ಹಾಕೊಂಡು ಒಂದು 5 ನಿಮಿಷ ನೆನೆಯಕ್ಕೆ ಬಿಡೋಣ. ಈ ರೀತಿ ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಬಿಟ್ಬಿಟ್ರೆ 1:2 ಆಗ್ಬಿಡುತ್ತೆ ಸೈಜ್. ನೋಡಿದ್ರೆ ಈ ರೀತಿ ರೆಡಿ ಆಗುತ್ತೆ. ಒಂದು 5 ನಿಮಿಷ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಇದು ಸೈಡ್ಗಿರ್ಲಿ. ನಂತರ ಫೂಲ್ ಮಖಾನ ಕೂಡ ಚೆನ್ನಾಗಿ ಆರಿರುತ್ತೆ. ಇವಾಗ ಮಿಕ್ಸಿ ಮಾಡ್ಕೋಣ. ಫಸ್ಟು ಫೂಲ್ ಮಖಾನ ಮಾತ್ರ ಮಿಕ್ಸಿ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಆಗಿ ಪೌಡರ್ ತರ ಮಾಡ್ಕೊಳ್ಳಿ. ನಾನಿಲ್ಲಿ ಈ ತರ ಮಾಡ್ಕೊಂಡಿದ್ದೀನಿ. ಇನ್ನು ಫೈನ್ ಆಗಿ ಪೌಡರ್ ತರ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ನೆನೆಸಿರುವಂತ ಗೋಡಂಬಿ ಮತ್ತೆ ಖರ್ಜೂರ ಕೂಡ ಹಾಕ್ತಾ ಇದ್ದೀನಿ ಹಾಲಿನ ಸಮೇತ. ಇನ್ನು ಸ್ವಲ್ಪ ಹಾಲನ್ನ ಹಾಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಆಗಿ ಪೇಸ್ಟ್ ತರ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡಿದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಫೈನ್ ಆಗಿ ಪೇಸ್ಟ್ ತರ ಆಗಿದೆ. ಆದ್ರೂ ಅಲ್ಲಲ್ಲಿ ಈ ರೀತಿ ಸ್ವಲ್ಪ ದಪ್ಪ ದಪ್ಪ ಹಾಕಿ ಇದೆ. ಅದಕ್ಕೋಸ್ಕರ ಮತ್ತೆ ಹಾಲನ್ನ ಹಾಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಆಗಿ ಪೇಸ್ಟ್ ತರ ಮತ್ತೆ ಯಾವುದೇ ಗಂಟಿಲ್ದೆ ಮಿಕ್ಸ್ ಮಾಡ್ಕೊಂತೀನಿ. ನೋಡಿದ್ರೆ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಯಾವುದೇ ರೀತಿ ಉಂಡೆಗಳಾಗಿರ್ಬೋದು ಅವು ಏನು ಇಲ್ಲ. ಇಂಥ ಟೈಮಲ್ಲಿ ಸ್ವೀಟನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದ್ದೇನಾ ಇಲ್ಲ ಅಂತ. ಬಟ್ ನಾನ್ ತಗೊಂಡಿರೋ ಖರ್ಜೂರ ಕರೆಕ್ಟ್ ಆಗಿದೆ ಸ್ವೀಟು. ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಲೋಟದಲ್ಲಿ ಫಸ್ಟ್ ನಾನು ಸಬ್ಜಾ ಸೀಡ್ಸ್ ನ ಹಾಕ್ತಾ ಇದ್ದೀನಿ. ಈ ರೀತಿ ಸಬ್ಜಾ ಸೀಡ್ಸ್ ನ ಹಾಕಿದ್ಮೇಲೆ ಮಾತ್ರ ನಾವು ಮಿಕ್ಸಿ ಮಾಡಿರುವಂತ ಹೆಲ್ತಿ ಡ್ರಿಂಕ್ ನ ಹಾಕೋಬೇಕು. ಸಬ್ಜಾ ಸೀಡ್ಸ್ ಜೊತೆಗೆ ಈ ಹೆಲ್ತಿ ಡ್ರಿಂಕ್ ನ ಒಮ್ಮೆ ಟ್ರೈ ಮಾಡಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಇದರಷ್ಟು ಹೆಲ್ತಿ ಡ್ರಿಂಕ್ ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಇದೇ ರೀತಿಯಾಗಿ 2 ಗ್ಲಾಸ್ಗೆ ಫಿಲ್ ಮಾಡ್ಕೊಂಡಿದ್ಮೇಲೆ ಮೇಲ್ಗಡೆ ಸ್ವಲ್ಪ ಗಾರ್ನಿಶಿಂಗ್ ಆಗಿ ನಾನು ಪಿಸ್ತಾ ಮತ್ತೆ ಬಾದಾಮನ್ನ ಮೇಲ್ಗಡೆ ಹಾಕೊಂಡು ಸರ್ವ್ ಮಾಡ್ತಿದ್ದೀನಿ. ಇನ್ನೂ ಬೇಕಂದ್ರೆ ನೀವು ಡ್ರೈ ಆಗಿರುವಂತ ರೋಸ್ ಪೆಟಲ್ಸ್ ನ ಕೂಡ ಯೂಸ್ ಮಾಡಬಹುದು, ಚೆನ್ನಾಗಿರುತ್ತೆ. ಕಂಪಲ್ಸರಿ ಆಗಿ ಒಂದ್ಸರಿ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾನೇ ಹೆಲ್ತಿ ಅಂತ ಹೇಳ್ಬೋದು. ದಿನ ಕುಡಿಯೋಕೆ ಆಗಿಲ್ಲ ಅಂತಂದ್ರು ಅಟ್ಲೀಸ್ಟ್ ವಾರದಲ್ಲಿ ಒಂದು 3-4 ದಿನ ಆದ್ರೂ ತಗೊಳಕ್ಕೆ ಟ್ರೈ ಮಾಡಿ. ಫೂಲ್ ಮಖಾನ ಇಂದ ತುಂಬಾನೇ ಬೆನಿಫಿಟ್ಸ್ ಇದಾವೆ. ನೀವು ಅಷ್ಟು ಡೌಟ್ ಇದ್ರೆ ಒಂದ್ಸರಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಎಷ್ಟು ಬೆನಿಫಿಟ್ಸ್ ಇದಾವಂತ ನಿಮ್ಗೆ ಗೊತ್ತಾಗುತ್ತೆ. ಖಂಡಿತ ಟ್ರೈ ಮಾಡ್ತಿರಲ್ವಾ ಈ ರೆಸಿಪಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತೇ ಇದೆಲ್ಲ, ನನ್ನ ಚಾನಲ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.